ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನೀನ್ ಹೋಗಿ ಇವಳ ಅಂತ್ರ ಅಲ್ಲ ಪ್ರಾರ್ಥನಾ ಅಂತ ಹೇಳ್ತೀಯ. ಯಾರು ನಿನ್ ಮಾತ್ ನಂಬಲ್ಲ. ಹೇಗ್ ಹೇಳ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಏನ್ ಹೇಳ್ತೀಯಾ? ಆಗಲ್ಲ ಬೇಬಿ, ಆಗಲ್ಲ. ನಿಮ್ ಕೈಯಲ್ಲಿ ಅದನ್ನ ಹೇಳಕ್ಕಾಗಲ್ಲ. ನಾನು ನಿನ್ನನ್ನ ಮೀರಿ ಬೆಳೆದಾಯ್ತು. ಈಗ ನನ್ ಟೈಮ್ ನನ್ ಕಡೆ ಬಂದಾಯ್ತು. ಅಂಡರ್ಸ್ಟ್ಯಾಂಡ್? ಬಾಯ್. ಬೇಬಿ, ಸಾಕು ಬಿಡು, ಇನ್ನ ಎಷ್ಟು ಅಳ್ತೀಯ? ಸಾಕು ಅಂದ ತಕ್ಷಣ ನಿಂತ್ಕೊಂಡ್ಬಿಡ್ತಾ ಈ ಅಳು. ಒಂದು ಕೆಲಸ ಮಾಡೋಣ, ಅದಕ್ಕೊಂದು ಟ್ಯಾಪ್ ಫಿಕ್ಸ್ ಮಾಡ್ಬಿಡೋಣ, ಆಫ್ ಮಾಡೋ ಥರ. ಸಾಕು ಅನ್ನಿಸ್ದಾಗ ಅದನ್ನು ತಿರುಗಿಸ್ಬಿಟ್ಟು ಆಫ್ ಮಾಡ್ಬಿಡೋಣ. ಆಗ ನಿಲ್ಲುತ್ತಾ? ನಾನು ಅಳ್ತಿದ್ದೀನಿ, ನಿಮಗೆ ತಮಾಷೆನಾ? ನಾನು ತಮಾಷೆನೇ ಮಾಡಿದ್ದು. ನಂಗೆ ಗೊತ್ತು, ನೀವು ಅನ್ಕೋತೀರಾ ಇವಳು ಚಿಕ್ಕ ಹುಡುಗಿ, ಇವಳಿಗೇನು ಗೊತ್ತಿಲ್ಲ, ಇವಳು ಏನು ಹೇಳಿದ್ರು ನಂಬಿಡ್ತಾಳೆ ಅಂತ. ನಾನೇನು ಚಿಕ್ಕವಳಲ್ಲ. ನಾನು ಯಾವಾಗ ಆ ಥರ ಹೇಳಿದೆ? ಬಾಯ್ ಬಿಟ್ಟೇನು ಹೇಳಿಲ್ಲ. ನಿಮ್ಮ ಕಣ್ಣಲ್ಲಿ ನನಗೆ ಕಾಣ್ತಿದೆ, ನನಗೆ ಗೊತ್ತಾಗುತ್ತೆ. ಓ, ಹಾಗಾದ್ರೆ ನನ್ನ ಕಣ್ಣಲ್ಲಿ ಏನಿದ್ರು ನಿನಗೆ ಗೊತ್ತಾಗ್ಬಿಡುತ್ತಾ? ಹೌದು, ಮತ್ತೆ ನಾನೇನು ದಡ್ಡಿನ ಗೊತ್ತಾಗದೆ ಇರೋಕ್ಕೆ? ನೀವೇನು ಹೇಳ್ದೇನೆ ನಿಮ್ಮ ಉಸಿರಾಡ್ದಲ್ಲೇ ನನಗೆಲ್ಲ ಗೊತ್ತಾಗುತ್ತೆ. ಹೋಗ್ಲಿ, ಈಗಲಾದ್ರೂ ಅವಳು ನಿಲ್ಸು. ನೋಡಿ, ನೀವು ಮಾತಾಡ್ತಾ ನಾನು ಅಳುನೇ ಮರ್ಸ್ಬಿಟ್ರಿ. ನಿನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲ್ಲ. ಕಾರ್ಗೆ 1 ಲೀಟ್ರ್ ಡೀಸೆಲ್ ಹಾಕ್ಸಿದ್ರೆ 15 ಕಿಲೋಮೀಟ್ರ್ ಮೈಲೇಜು ಅಂತ ಲೆಕ್ಕಾಚಾರ ಇರುತ್ತೆ. ಆದರೆ ಈ ಹೆಣ್ಮಕ್ಳು ಕಣ್ಣೀರಿಗೆ ಆ ಥರದ್ದು ಯಾವ ಲೆಕ್ಕಾಚಾರನೇ ಇಲ್ವಾ? ನೋಡಿ, ನೀವು ನನ್ನ ಜೊತೆ ಎಲ್ಲ ಲೇಡೀಸ್ನೂ ಆಡ್ಕೋತಾ ಇದ್ದೀರಾ. ನಿಮಗೆ ನಾನು ಜೋಕರ್ ಥರ ಕಾಣಿಸ್ತಿದ್ದೀನಿ ಅಲ್ಲ? ಮೊಬೈಲ್ ಸುಟ್ಟೋಗಿದೆ ಅಂತ ನಾನೇ ಹೇಳ್ತಿದ್ರೆ ನಿಮಗೆ ತಮಾಷೆ. ಲೀಲಾ, ಮೊಬೈಲ್ ಸುಟ್ಟೋಗಕ್ಕೆ ಸಾಧ್ಯನೇ ಇಲ್ಲ. ಯು ನೋ ವಾಟ್, ಈ ಮೊಬೈಲು, ಲ್ಯಾಪ್ಟಾಪು, ಟ್ಯಾಬು ಇವೆಲ್ಲ ಗ್ಯಾಡ್ಜೆಟ್ಸ್ಗಳು. ಇದರಲ್ಲಿ ಲಿಥಿಯಂ ಬ್ಯಾಟ್ರಿ ಅಂತ ಇರುತ್ತೆ. ಅದು ಓವರ್ ಹೀಟ್ ಆದಾಗ ಬರ್ಸ್ಟ್ ಆಗುತ್ತೆ, ಬರ್ನ್ ಆಗುತ್ತೆ. ನೀನು ಟಿ ವಿ ಪೇಪರ್ಗಳೆಲ್ಲ ನೋಡಿಲ್ವಾ ನೀನು? ಅಂದರೆ ಚಾರ್ಜ್ಗೆ ಹಾಕಿರೋ ಮೊಬೈಲ್ ಬ್ಲಾಸ್ಟ್ ಆಗೋಯ್ತು, ಸುಮ್ಮನೆ ಇಟ್ಟಿದ್ದ ಮೊಬೈಲು ಬೆಂಕಿ ಹತ್ಕೊಂಡ್ಬಿಡ್ತು ಅಂತ. ಹಾಗೆ ಅದನ್ನು ಯಾರೂ ಸುಟ್ಟಿದ್ದಕ್ಕೆ ಸಾಧ್ಯ ಇಲ್ಲ. ಆಯಿತು, ಆದರೆ ನನ್ನ ಫೋನಿಗೆ ಯಾರೂ ಬೆಂಕಿ ಹಚ್ಚಬಾರ್ದಾಗಿತ್ತು. ಇದು ನೀವು ನನಗೆ ಕೊಟ್ಟಿದ್ದ ಗಿಫ್ಟು ನಂಗೆ ಎಷ್ಟು ಸ್ಪೆಷಲ್ ಗೊತ್ತಾ? ಬೇಕಿದ್ರೆ ನನಗೆ ಬೆಂಕಿ ಹತ್ತಿ ನಾನೇ ಸುಟ್ಟು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.